ಯಾಕೋ ನನ್ನ ಬಾಳ ಹಂಗಾಗೋಗದೆ. ಎಲ್ಲನೂ ಆಯ್ತೆ, ಆದ್ರೆ ಏನು ಇಳ್ದಂಗೆ ಹಿಂಗದೆ. ನಾನಾರ ಏನ್ ಮಾಡಕ್ ಸಾಧ್ಯ ಹೇಳಿ? ಅಂತ ಅಕ್ರಿ ತಿರುಗಿ ತೋರ್ಸೋದ್ ಯಾವ್ರಂತ ಮಂದಿಗೆ ನನ್ನ ಮಕ್ಕಳನ್ನ ತೋರಿಸಿರೋ ಪಾಪಿ ಆಗ್ಬಿಟ್ಟೆ. ಹುಟ್ಟು ಬಂಜೆ ದಟ್ಟ ದರಿದ್ರೆ ಅಂತ 16 ವರ್ಷ ಅನ್ನಿಸ್ಕೊಂಡೆ. ಆದ್ರೆ ಈಗ ಮುತ್ನಂತ 3 ಮಕ್ಕಳವೆ. ಯಾವ ಹೆಣ್ಣಿಗೆ ತಾನೇ ಆಸೆ ಇರಲ್ಲ ಹೇಳಿ? ಆ ಮಕ್ಕಳನ್ನ ಕುಲ್ದವ್ರ ಮುಂದೆ ಕರ್ಕೊಂಡೋಗ್ಬೇಕು, ಎತ್ತಿ ಮುದ್ದಾಡ್ಬೇಕು ಅಂತ. ಆದ್ರೆ ಆ ಬೆಡ್ದಯ್ಯ ಇದ್ಯಾವುದಕ್ಕೂ ನನಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದನ್ನ ನೀವು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ನಿನ್ನ ಮನಸ್ಸಿನಲ್ಲಿ ಇರೋದನ್ನ ಒಡೆದು ನೋಡಕ್ಕೆ ನಾವಿಲ್ಲಿ ಯಾರು ದ್ಯಾವ್ರಲ್ಲ ಕಣವ. ನಿನ್ನ ಮನಸ್ಸಿನಾಗ ಏನಾಯ್ತೋ ಬುಡ್ಸ್ ಹೇಳಿದ್ರಲ್ವ ನಮಗೂ ಗೊತ್ತಾಗೋದು. ಮಾವಯ್ಯ, ನಿಮ್ ಪ್ರಕಾರ ನಾನು ಒಳ್ಳೆವಳು ಕೆಟ್ಟವಳು? ಇದ್ಯಾಕವ ಹಿಂಗೆ ಕೇಳ್ತೀಯ? ಮಾವಯ್ಯ, ನಿಮ್ಮ ಹಟ್ಟಿ ಹೊಸಲು ತುಳಿದಾಗ್ಲಿಂದ ಇವತ್ತಿನವರೆಗೂ ನಾ ಏನಾರ ತಪ್ಪು ಮಾಡಿವ್ನ? ಇಲ್ಲ ಕಣವ, ಯಾವತ್ತೂ ಅಂತ ಕೆಲಸ ನೀನು ಮಾಡಿಲ್ಲ. ಅಂಥ ತಪ್ಪು ಈಗ ಆಗಬಾರ್ದು ಅಂತಾನೆ ಅಲ್ವಾ ತಾಯಿ ಕರೀತಾ ಇರೋದು? ಮಾವಯ್ಯ, ಅವತ್ತಿಂದ ನನ್ನ ಮಾತಿಂದ ನನ್ನ ನಡತೆಯಿಂದ ಯಾರ ಮನಸ್ಸನ್ನ ನೋವು ಮಾಡಿದ್ದೀನ? ಇಲ್ಲ ಕಣವ, ಇಲ್ಲ. ಈಗಲೂ ಅಷ್ಟೇ ನೀನು ನಗ್ನಗ್ತಾ ಮಕ್ಕಳನ್ನ ಕರ್ಕೊಂಡು ಒಟ್ಟಿಗೆ ಬಂದ್ಬಿಟ್ರೆ ನಮಗೆ ಹಾಲು ಕುಡಿದಷ್ಟೇ ಆನಂದ ಆಯ್ತದೆ ಕಣವ. ಸಂಕವ್ವ, ಮಾವಯ್ಯನ ಆಸೆನೂ ಇದೆ ಕಣವ್ವ. ನೀನು ಯಾಕೆ ಒಲ್ಲೆ ಅಂತಿದೀಯ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ತಾಯಿ. ಹೇಳ್ತೀನಿ, ನಾನು ಹೇಳ್ತೀನಿ. ನಿಮ್ಗಳ ಮನ್ಸನ್ನೆಲ್ಲ ಇಷ್ಟೊಂದು ನೋಯಿಸಿ ನಾನು ಯಾಕೆ ಇಷ್ಟೊಂದು ಆಟ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಅವಯ್ಯ, ಇದುವರೆಗೂ ನನ್ನಿಂದ ನಿಮ್ಮ ಹಟ್ಟಿಗೆ ಯಾನು ಒಳ್ಳೇದೇ ಆಗಿಲ್ವಾ? ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳವ್ವ? ನೀನು ನಮ್ಮ ಮಟ್ಟಿಗೆ ಬಂದಮೇಲೆ ಸಿರಿ ಸಂಪತ್ತು ಹೆಚ್ಚಾಯಿತು. ಬಂದ ಕಷ್ಟಗಳನ್ನೆಲ್ಲ ನಿನ್ನ ಭಕ್ತಿಯಿಂದ ಜಯಿಸ್ಬಿಟ್ಟೆ. ನನ್ನ ಹಟ್ಟಿಗೆ ಅಂಟ್ಕೊಂಡಿದ್ದ ಕಳಂಕನೆಲ್ಲ ಕಳೆದುಬಿಟ್ಟೆ. ಅಷ್ಟೇ ಯಾಕೆ, ನನ್ನ ಪ್ರಾಣನೇ ಉಳಿಸ್ಬಿಟ್ಟೆ. ಇದನ್ನೆಲ್ಲ ಮರೆಯೋಕ್ಕಾಯ್ತದ ತಾಯಿ? ಮರೆಯೋಕ್ಕಾಯ್ತದ? ಮಾವಯ್ಯ, ನಿಮಗೆ ನನ್ನ ಮ್ಯಾಕೆ ಈಟೆಲ್ಲ ನಂಬಿಕೆ ಐತೆ. ಆದರೆ ನಾ ತಗೊಂಡಿರೋ ನಿರ್ಧಾರದ ಹಿಂದೆ ಒಂದು ಬಲವಾದ ಕಾರಣ ಇದೆ ಅಂತ ನಿಮ್ಗೆ ಯಾಕೆ ಅರ್ಥ ಆಯ್ತಿಲ್ಲ ಮಾವಯ್ಯ? ಏನವ್ವ, ಏನಂತದ್ದು ಹೇಳವ್ವ? ನೀ ಹಿಂಗೆ ಒಗ್ದಾಗ ಹೇಳಿದ್ರೆ ನಮ್ಗೆ ಅರ್ಥ ಆಗಕ್ಕಿಲ್ಲ ಕಣವ್ವ. ಹೊಸಿ ಬಿಡಿಸಿ ಹೇಳು. ಅಕ್ಕಯ್ಯ, ನೀ ಆ ಹಟ್ಟಿ ದೊಡ್ಡ ಸೊಸೆ, ನಿನಗೂ ಹಟ್ಟಿ ರೀತಿ ನೀತಿ ಎಲ್ಲ ಗೊತ್ತೈತೆ. ನಾವು ದಿನ ಅಡುಗೆ ಮಾಡ್ತೀವಿ, ಹಾಗೆ ಹಬ್ಬ ಹರಿದಿನಕ್ಕೆ ದ್ಯಾವ್ರಿಗೂ ಅಡುಗೆ ಮಾಡ್ತೀವಿ. ಈ 2 ಅಡುಗೆದಾಗೂ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಇಲ್ಲದೆ ಇರ್ತದೇನವ್ವ? ಹಬ್ಬ ಹರಿದಿನ ದ್ಯಾವ್ರ ಪೂಜೆ ಅಂದಮೇಲೆ ಮಡಿ ಮೈಲ್ಗೆ ಇರಬೇಕಲ್ವಾ? ಅಡುಗೆ ಮಾಡೋವಾಗ ಬಾಯಿ ಕಟ್ಟಿರಬೇಕು, ಎಂಜಲು ಗಿಂಜಲು ಆಗಬಾರ್ದು, ಉಪ್ಪು ಸಪ್ಪೆ ಆಗ್ದಂಗೆ ಮಡಿಯಿಂದ ಅಡುಗೆ ಮಾಡಬೇಕು. ಅಂತ ಅಡ್ಗೆಗೆಯ ನಾನು ಇಷ್ಟೊಂದು ಪರದಾಡ್ತಿರೋದು ಅಕ್ಕಯ್ಯ? ಏನವ್ವ ಹೇಳ್ತಾ ಇದ್ಯಾ? ಸರಿಯಾಗಿ ತಿಳಿಯಂಗೆ ಹೇಳವ್ವ. ಏನು ಮಾಡಿ, ಯಾವ ಎಡೆ? ಮಾವಯ್ಯ, ನಿಮ್ಮ ಥರ ತಿಳಿದವರು ಒಂದು ಮಾತು ಹೇಳೋರೆ, ಶಾನೆ ದುಃಖದಾಗಿದ್ದಾಗ ದುಡುಕಿ ನಿರ್ಧಾರ ತಗೋಬಾರ್ದು, ಹಾಗೆ ಶಾನೆ ಸಂತೋಷದಾಗಿದ್ದಾಗ ಮಾತು ಕೊಡಬಾರ್ದು, ಹರಕೆ ಕಟ್ಕೋಬಾರ್ದು ಅಂತ. ಸಂಗಣೆ, ಅದೇನ ಹರಕೆ? ಏನ ಮಾತದು? ಹೇಳ್ತೀನಿ ಒಡಿಯ. ನಾನು ಹುಟ್ಟು ಬಂಜೆ ದಟ್ಟ ದರಿದ್ರೆ ಅಂತ ಅನಿಸ್ಕೊಂಡವಳಿಗೆ ಆ ಬೆಟ್ಟದ ಮಾದಪ್ಪ ಬಂದು ನನಗೆ ಮಕ್ಕಳು ಪಲ್ವ ಕೊಟ್ಟ. ಆ ಸ್ವಾಮಿ ದಯೆಯಿಂದ ನನಗೆ ಸಂತಾನ ಭಾಗ್ಯ ಸಿಕ್ಕರೆ
ನನ್ನ ಮಕ್ಕಳಿಗೆ ಎಣ್ಣೆ ಬೆಣ್ಣೆ ಹಚ್ಚಿದೆ, ಮುತ್ತಿಕ್ದೆ, ಮುದ್ದಾಡ್ದೆ, ಮಾದಪ್ಪನ ಮುಂದೆ ಮೀಸಲೆಡೆಯಾಗಿಟ್ಟು ಆಶೀರ್ವಾದ ಪಡ್ಕತೀನಿ ಅಂತ. ಅದನ್ನೇ ಮಾವಯ್ಯ ನಾನೀಗ ಪಾಲಿಸ್ತಿರೋದು. ಎಂತ ಅರಕೆ ಕಟ್ಕೊಂಡ್ಬಿಟ್ಟಿದ್ಯಾ ತಾಯಿ ನೀನು. ನಾವು ಬಿಡು, ಎತ್ತು ತಾಯಿ ನೀನು. ಮಕ್ಕಳಿಗೆ ಮುತ್ತಿಕ್ಕದೆ ಮುದ್ದಾಡದೆ ಇರೋಕ್ಕೆ ನಿನ್ನಿಂದ ಆಯ್ತದ ತಾಯಿ? ಒಂದು ದಿನ ಅಲ್ಲ 4 ದಿನ ಆದರೂ ದೇಹ ದಂಡಿಸಿ ಹರಕೆ ತೀರಿಸ್ಬೋದು. ಆದರೆ ನಿನ್ನ ಕರಳ ಪ್ರೀತಿನೇ ಕಟ್ಟಾಕಿ ವ್ರತ ಮಾಡ್ತಾ ಇದ್ಯಲ್ಲವ್ವ. ಈ ನಿನ್ನ ಹರಕೆ ಜಗತ್ನಾಗೆ ವಿಶೇಷವಾದ್ದು ತಾಯಿ. ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಏನೇನು ಅಂದ್ಬಿಟ್ಟು ತಪ್ಪಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ತಾಯಿ. ನಿನ್ನ ಹರಕೆ ನೀನು ಮಾಡು, ಒಳ್ಳೇದೇ. ಆದರೆ ಆ ಸ್ವಾಮಿ ಮತ್ತೆ ಬರ್ತಾನೆ ಅಂತ್ಯಾ ತಾಯಿ? ಬರ್ತಾನೆ ಮಾವಯ್ಯ. ನಮ್ದವ್ರು ಕರೆದಾಗ ಒಂದಿನ ತಡವಾದ್ರೂ ಸರಿಯೇ, ಖಂಡಿತವಾಗ್ಲೂ ಬಂದೇ ಬರ್ತಾನೆ. ನೋಡವ್ವ, ನಿನ್ನ ಹರಕೆ ವ್ರತಕ್ಕೆ ನಾವು ಭಂಗ ಮಾಡೋಕ್ಕಿಲ್ಲ, ಪೂರೈಸ್ಕೊಂಡೆ ಬಾ. ಆ ಮಾದಪ್ಪ ನಿನಗೆ ಮತ್ತಷ್ಟು ಭಾಗ್ಯ ಕೊಡಲಿ. ನಾವು ಹೊಟ್ಟು ಬರ್ತೀವಿ. ಮಾವಯ್ಯ, ನೀವು ಇನ್ನೊಂದು 4-5 ದಿನ ಇದ್ದು ಹೋಗ್ಬೇಕು. ನನ್ನ ಮಾದಪ್ಪ ಬಂದಾಗ ಕಣ್ ತುಂಬ ಅವನ ದರ್ಶನ ಪಡ್ಕೊಂಡು ಹೋಗಿವ್ರಂತೆ. ಇಲ್ಲ ಕಣವ್ವ, ಇಲ್ಲ. ಆ ಸ್ವಾಮಿ ಯಾವಾಗ ಬರ್ತಾನೋ ಏನೋ ಯಾರು ಕಂಡವ್ರೆ? ಆ ಭಾಗ್ಯ ನಮಗಿಲ್ಲ ಕಣವ್ವ. ನಾವು ಇಲ್ಲಿರೋಕ್ಕಾಗಕ್ಕಿಲ್ಲ. ಅಲ್ಲಿ ನಮ್ಮ ಪೋಡ್ನಾಗೆ ಮಾಡಬೇಕಾದ ಕ್ಯಾಮೆ ಬೋ ಐತೆ. ಕುಲಮುದ್ರೆಗೆ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಆದರೆ ಮಕ್ಕಳನ್ನ ಕರ್ಕೊಂಡೋಗೋದು ತಡವಾಯ್ತದಲ್ಲ, ಆ ಸುದ್ದಿನ ಕುಲಕ್ಕೆ ಮುಟ್ಟಿಸಿ ವೀಳ್ಳೆ ಕೊಡಬೇಕು. ಇಲ್ಲಾಂದ್ರೆ ಕುಲ ಒಪ್ಕೊಳ್ಳೋಕ್ಕಿಲ್ಲ. ಅದಕ್ಕೋಸ್ಕರನಾದರೂ ನಾವು ಹೋಗಲೇಬೇಕು ತಾಯಿ. ಅಪ್ಪಯ್ಯ, ಈ ಈಳ್ಯವ ನಮ್ಮ ನೀಲನೇ ಕೊಟ್ಟರೆ ಹೆಂಗೆ? ಅವನು ಕರ್ಕೊಂಡು ಹೋಗವ, ಆಗ ನಮ್ಮ ಕುಲಾನು ಒಪ್ಕೋತದೆ. ಹ್ಞೂ ಅಪ್ಪಯ್ಯ, ಅಣ್ಣಯ್ಯ ಹೇಳ್ತಿರೋದು ದಿಟಾನೆ. ನಾನು ನಿಮ್ಮ ಜೊತೆ ಬರ್ತೀನಿ. ಕುಲಕ್ಕೆ ವೀಳ್ಯನು ಕೊಟ್ಟಂಗಾಯ್ತದೆ, ಜೊತೆಗೆ ಪೋಡಿನ ಪಂಡಿತ ತಾವ ದಿನಾನು ಗೊತ್ತು ಮಾಡ್ದಂಗೆ ಆಯ್ತದೆ. ಏನಂತೀಯಪ್ಪಯ್ಯ? ನೀಲ, ನೀ ಹೇಳೋದು ಸರಿಯಾಗಿ ಐತೆ. ಬರಲ್ಲ ಹೋಗುಮ್ಮ. ಸಂಕವ್ವ, ಏನು ಯೋಚನೆ ಮಾಡಬೇಡ. ನೀಲ ಹಿಂಗೆ ಹೋಗಂಗೆ ಬಂದ್ಬಿಡ್ತಾನೆ. ಅಲ್ಲಿ ಗಂಟ ನೀನು ಮಕ್ಕಳು ಹುಷಾರಾಗಿರವ. ಆತು ಮಾಯ, ಜ್ವಾಪಾನ ಬರ್ತೀನಿ. ಬರಲ್ಲ ತಂಕಣೆ, ಮಕ್ಳ ಕಡೆ ಹೊಸಿ ಜೋಪಾನ. ಆತು ಒಡಿಯ. ಅಯ್ಯೋ ಶಿವನೇ, ಎಂತ ತಪ್ಪು ಮಾಡ್ಕೊಬಿಟ್ಟೆ. ಅವಳು ಬದುಕವಳೆ ಅಂತ ನಂಬಿಸಕ್ಕೆ ಒಂದೇ ಒಂದು ಸುಳ್ಳು ಹೇಳಿದೆ. ಆ ಸುಳ್ಳೆ ಗಟ್ಟಿ ಮಾಡ್ಕೊಂಡು ಸತ್ಯ ಮಾಡಿ ತೋರಿಸು ಅಂತ ಪಟ್ಟಾಗಿಡ್ಕೊಂಡು ಕೂತವ್ರೆ. ಸತ್ತವಳ ನಾನು ಎಲ್ಲಿಂದ ಕರ್ಕ ಬಂದು ತೋರಿಸ್ಲಿ? ನಾನು ತೋರಿಸ್ನಿಲ್ಲ ಅಂದ್ರೆ ಸುಳ್ಳು ಹೇಳಿದೆ ಅಂತ ಕೋಪ ಮಾಡ್ಕೊಂಡು, ನಿನ್ ಚಮ್ಮಾಳಿಗೆ ಬೇಡ ಅಂತ ಕೋಪ ಮಾಡ್ಕೊಂಡು ಹೊಂಟೋದ್ರೆ ನನ್ನ ಹೆಂಡತಿ ತ್ಯಾಗ ಅರ್ಥ ಆಗ್ಬಿಡ್ತದಲ್ಲ ಪರಮಾತ್ಮ.
ಅರ್ಥ ಆಯ್ತದಲ್ಲ ಶಿವ. ಸರಿಯಾದ ಸಮಯಕ್ಕೆ ನಾಯಕ್ ಸಾಣಿ ನರಸಮ್ಮ ಬರ್ತಾವಳೆ. ನರಸಮ್ಮ ನಿನ್ನಿಂದ ಒಂದು ಕೆಲಸ ಆಗ್ಬೇಕಲ್ಲವ? ಊರ್ನಾಗಿರೋ ಗಂಡಸ್ರಿಗೆಲ್ಲ ನಂತವ ಇರೋದು ಒಂದೇ ಕೆಲಸ ಕಣಪ್ಪ. ಅದು ನೀನು ದುಡ್ಡು ಕೊಡು, ಬರ್ತೀನಿ. ಶಿವ ಬಿಡ್ತು ಅನ್ನವ. ನಾನು ಸಂಸಾರಸ್ಥ, ಮನೆಯಾಗ ಮಡದಿ, ಮನಸ್ಸಿನಾಗೆ ಶಿವನಿಟ್ಕೊಂಡ್ರವನು. ಪರಸ್ತ್ರೀಯರು ಅಂದರೆ ತಾಯಿ ಸಮಾನ ಕಣವ. ನೀರಿಗೆ ಬಣ್ವಿಲ್ಲ, ಕಾಮಕ್ಕೆ ಕಣ್ಣಿಲ್ಲ. ನಂತವ ಸುಖ ಹುಡ್ಕೊಂಡು ಬರೋರೆಲ್ಲ ಸಂಸಾರಸ್ತ್ರೀನೆಯ. ಮಡದಿ ಇರೋರು, ಮಕ್ಕಳಿರೋರು, ಪೂಜೆ ಮಾಡೋರು, ಪುರಾಣ ಓದರೆಯ. ಅದ್ರಾಗೆ ನಿಂದಿಲ್ಲ ಇಸೇಸ. ಕಾಮಕ್ಕೆ ಕಣ್ಣಿಲ್ಲ ನಿಜ, ಆದರೆ ಮನಸ್ಸು ಕಣ್ಣಿಲ್ವಾ ತಾಯಿ? ಕತ್ಲಾದಾಗ ಬ್ಯಾರೆಯವ್ರಿಗೆ ಕಾಣದೇ ಇರಬಹುದು, ಆದರೆ ಮನಸ್ಸಿಗೆ ಕಾಣಲ್ವೇನವ? ನನಗೆ ಸುಖ ಬೇಡ, ದುಡ್ಡು ಕೊಡ್ತೀನಿ. ದುಡ್ವಾದ ಮನಸ್ಸಿನಿಂದ ಮನೆಗೆ ಬಂದು ನನಗಾಗಿ ಒಂದೇ ಒಂದು ಸುಳ್ಳು ಹೇಳ್ಬಿಡವ. ಸುಳ್ಳ? ಕಣವ, ಮನೆ ಒಳಗೊಬ್ರು ಜಂಗುಮರು ಕೂತವ್ರೆ. ಅವ್ರಿಗೆ ಚಮ್ಮಾಳಿಗೆ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದಿ. ಮಾಡಿವ್ನಿ. ಅವರು ಪತ್ನಿ ಸಮೇತ ತಂದು ಕೊಡಪ್ಪ ಚಮ್ಮಾಳಿಗೆನ ಅಂತವ್ರೆ. ಅದಕ್ಕೆ ನೀನು ಬಂದು ಒಂದೇ ಒಂದು ಸುಳ್ಳು ಹೇಳವ. ನನ್ನ ಮಡ್ದಿ ತವ್ರಿಗೋಗಳೆ. ನಾನು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ನೀನು ಬಂದು ನಾನೇ ಇವ್ರು ಮಡದಿ ಅಂತ ಒಂದೇ ಒಂದು ಸುಳ್ಳು ಹೇಳ್ಬಿಡವ. ಅವ್ರು ಹೋದ್ಮೇಕೆ ನಿನ್ನ ಪಾಡ್ ನಿನಗೆ, ನನ್ನ ಪಾಡ್ ನನಗೆ. ಎಷ್ಟು ದಿವಸ ಮಾತಲ್ಲಿ ಕೊಲ್ಲೋರು ನೋಡಿದ್ದೆ, ಕಣ್ಣಲ್ಲಿ ತಿವಿಯೋರು ನೋಡಿದ್ದೆ, ಮಾಂಸದ ಮುದ್ದೆ ಅಂತ ಕಾಣ ಮನುಷ್ಯರನ್ನ ಮಾತ್ರ ನೋಡಿದ್ದೆ. ಇಂದು ಮಾತ್ರ ದುಡ್ಡು ಕೊಟ್ಟು ಗೌರವ ಕೊಟ್ಟು ಒಂದು ಗಳಿಗೆ ಪತ್ನಿ ಪಟ್ಟ ಕೊಡ್ತೀನಿ ಬಾ ಅಂತ ಕರೆಯೋ ಮಹಾನ್ ಭಾವನ ನೋಡ್ತಾ ಇದ್ದೀನಿ. ನಿನ್ನ ದುಡ್ಡು ಬೇಡ, ದುಗ್ಗಾಣಿ ಬೇಡ, ಪತ್ನಿ ಅಂತ ಪಟ್ಟ ಕೊಡ್ತೀಯಲ್ಲ ಅಷ್ಟು ಸಾಕು ನನಗೆ. ಒಂದಲ್ಲ 100 ಸುಳ್ಳು ಹೇಳ್ತೀನಿ, ನಡಿ. ಅರಳಯ್ಯ, ಬಂದೆ. ಏನಯ್ಯ ನೀನು? ಬಿಟ್ಟಿ ಜಂಗಮ ಸಿಕ್ಕಿದಾನಂತ ನಿನ್ನ ಹಟ್ಟಿಯಲ್ಲಿ ಕೂರಿಸಿ ಹೋಗಿ ಬೀದಿಯಲ್ಲಿ ನಿಂತ್ಕೊಂಡಿದೀಯಲ್ಲ, ಇದು ನ್ಯಾಯವಾ ನಿಂಗೆ? ಕೋಪ ಮಾಡ್ಕೋಬೇಡಿ ಬುದ್ಧಿ. ನನ್ನ ಹೆಂಡ್ರು ಬರೋದು ಹೊಸಿ ತಡವಾಯಿತು, ಅದಕ್ಕೆ ಕಾಯ್ತಾ ನಿಂತಿದ್ದೆ. ನನ್ನ ಪುಣ್ಯ ಸರಿಯಾದ ಸಮಯಕ್ಕೆ ತವ್ರ ಮನೆಯಿಂದ ಬಂದೇ ಬಿಟ್ಲು. ಕಲ್ಯಾಣಿ ಬಾ, ಬುದ್ಧಿಯವ್ರು ಕರೀತಾವ್ರೆ. ಶರಣ್ ಬುದ್ಧಿ. ಯಾರವ್ವ ನೀನು? ನಾನು ಇವ್ರು ಮಾಡ್ದೆ ಬುದ್ಧಿ. ಅಲ್ಲ ಕಣವ್ವ, ನೀನು ಇವನ್ ಮಡ್ದಿ ಅಂತ ಹೇಳ್ತೀಯಲ್ಲ, ತವರ್ ಮನೆಯಿಂದ ಯಾರಾದ್ರೂ ಬರಿಗೈಲ್ ಬರ್ತಾರೇನವ್ವ? ನಿಮ್ಮಪ್ಪ ನಿಮ್ಮವ್ವ ಅಳಿಯಂಗೆ ಒಂದು ಸಿಹಿನೂ ಮಾಡಿ ಕಳಿಸದೇ ಇರೋಷ್ಟು ಗತಿಗಟ್ಟಿ ಹೋಗಿದಾರೇನವ್ವ? ಅಲ್ಲ, ಅದು ಇವಳು ನನ್ನನ್ನ 60ರ ಅರಳು ಮರಳು ಅನ್ಕೊಂಡಿದ್ದೇನಪ್ಪ. ನಿನ್ ಮಡ್ದಿನ ನಾನ್ ನೋಡಿಲ್ವಾ? ಅವಳ ಮುಖದಲ್ಲಿ ಮುತ್ತೈದೆ ಕಳೆ ಇತ್ತು, ಭಯ ಇತ್ತು, ಭಕ್ತಿ ಇತ್ತು, ಪತಿವ್ರತ ಶಕ್ತಿ ಇತ್ತು. ಅವಳ ಚಿತ್ರ ನನ್ನ ಚಿತ್ತದಲ್ಲಿ ಅಚ್ಚೊತ್ತಿದ ಮೇಲೇನೆ ನಾನು ದಾಸೋಹಕ್ಕೆ ಬಂದಿದ್ದು.
ದಾಸೋಹಕ್ಕೆ ಬಂದಿದ್ದು ದಾನ ಬೇಡಿದ್ದು. ಇದ್ಯಾವುದೋ ಹೆಂಗ್ಸ್ನ ಕರ್ಕೊಂಡು ಬಂದು ಮಡ್ದಿ ಅಂತ ಹೇಳ್ತಿದೀಯಲ್ಲ, ನ್ಯಾಯನಾ ಇದು? ಗತಿಗೆ ಜಂಗಮಯ್ಯ, ಮತಿಗೆಟ್ ಮಾತಾಡ್ಬೇಡ. ನೀನ್ ಇಲ್ಲಿ ಬಂದಿರೋದು ಭಿಕ್ಷೆ ಬೇಡಕ್ಕೆ. ಭಿಕ್ಷೆ ತಗೊಂಡು ಹೊರಡ್ತಾ ಇರೋ. ಚಟ್ ಹೊಳ್ಸಿಡ್ದಂಗ ಸಿಡಿಬೇಡ. ಆಮೇಲೆ ಏನಿಲ್ಲ ಅಷ್ಟೇ. ನಾವು ನಾನ್ ಸಿಡಿಯೋದನ್ನ ಮಾತ್ರ ನೋಡಿದೀಯಾ ಹೆಂಗ್ಸೆ? ನಾನ್ ಗುಡ್ಗೋದನ್ನ ನೀನಿನ್ನೂ ನೋಡಿಲ್ಲ. ಎಲೆಯೋ ಹೆಣ್ಣೆ, ನಾನು ದುಂಡಕ್ಕೆ ದುಂಡಳ್ಳಿ ಮಾದಪ್ಪ. ನಂಬಿದವರ ಮನೆ ಕಾಯೋನು, ಮರೆತವರ ಮನೆ ಮುರಿಯೋನು. ಹಿಂಡು ಮಾರಿಯರ ಗಂಡ, ಬೂದಿ ಮುಚ್ಚಿದ ಕೆಂಡ. ಮೌನವಾಗಿದ್ರೆ ಮುಕ್ಕಣ್ಣ, ಕೋಪಗೊಂಡ್ರೆ ಕೆಂಡಗಣ್ಣ. ಅಯ್ಯೋ ಶಿವನೆ, ಅರಿನೇ ತಪ್ಪು ಮಾಡ್ಬಿಟ್ನಪ್ಪ. ನೀನಿಂತ ಮಾಯ್ಗಾರ ಅಂತ ಗೊತ್ತಿರ್ಲಿಲ್ಲ. ಮೂರ್ಗಳ ಮಾತನ್ನ ಹೊಟ್ಟೆಗಾಕೋ. ಈ ಊರಿ ತಾಳ್ಲಾರೆ. ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಬುದ್ಧಿ, ಅವಳದೇನು ತಪ್ಪಿಲ್ಲ. ನಾನು ಕರೆದೆ, ಅವಳು ಬಂದ್ಲು. ಶಿಕ್ಷೆ ಕೊಡದಿದ್ರೆ ನಂಗೆ ಕೊಡಿ. ಅವಳ ಕ್ಷಮಿಸ್ಬಿಡಿ ಬುದ್ಧಿ, ಅವಳ ಕ್ಷಮಿಸ್ಬಿಡಿ ಬುದ್ಧಿ. ಇವಳು ಹೊಟ್ಟೆ ಪಾಡಿಗೆ ಸುಳ್ಳು ಹೇಳಿದ್ದು ಅಂತ ನನ್ಗೆ ಗೊತ್ತು ಹಳ್ಳಯ್ಯ. ನನಗೆ ಕೋಪ ಬರ್ತಾ ಇರೋದು ಇವಳ ಅಹಂಕಾರ ನೋಡಿ. ಇನ್ನು ಮುಂದೆ ಯಾವತ್ತೂ ಇಂತಹ ತಪ್ಪು ಮಾಡಬೇಡ. ಇಲ್ಲ ಬುದ್ಧಿ, ಕ್ಷಮಿಸ್ಬಿಡಿ ಬುದ್ಧಿ, ಕ್ಷಮಿಸ್ಬಿಡಿ. ಅಪ್ಪ, ಈ ಊರಿ ಎಲ್ಲ ಕಮ್ಮಿ ಆಯ್ತಪ್ಪ. ಈ ಜನ್ಮ ಇರೋ ತನಕ ಈ ಜಂಗಮರ ಸಾವಾಸ ಬ್ಯಾಡ ನನಗೆ. ನಾನು ಬರ್ತೀನಿ. ಕ್ಷಮಿಸ್ಬಿಡಿ ಬುದ್ಧಿ, ತಪ್ಪೆಲ್ಲ ನಂದೇ. ನಾನು ಸುಳ್ಳು ಹೇಳ್ಬಿಟ್ಟೆ. ನನ್ನ ಮಡದಿ ಕಲ್ಯಾಣಿ ಬದುಕಿಲ್ಲ. ಅವಳು ಜೀವಂತವಾಗಿ ಬದುಕಿಲ್ಲ ಬುದ್ಧಿ, ಬದುಕಿಲ್ಲ. ಈಗ ಚೆನ್ನಾಗಿ ಹೇಳ್ದೆಯಪ್ಪ. ಇಷ್ಟೊತ್ತು ತವರು ಮನೆಗೆ ಹೋಗಿದ್ದಾಳೆ ಅಂತಂದೆ. ನಿನ್ನ ಸತ್ಯವಂತ ಅಂತ ತಿಳಿದು 7 ಮಲೆ ಇಳಿದು ಹುಡ್ಕೊಂಡು ಬಂದ್ರೆ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತೀಯಲ್ಲಯ್ಯ. ಇಲ್ಲ ಬುದ್ಧಿ, ಅವಳು ತವ್ರ ಮನೆಗೆ ಹೋಗೋಳೆ ಅಂತ ಹೇಳಿದ್ದು ಸುಳ್ಳು. ಅವಳು ಸತ್ತಗೋಳೆ ಅಂತ ಹೇಳಿದ್ದು ನಿಜ. ನಿಮ್ಮ ಕೊಟ್ಟು ಮಾತು ಉಳಿಸ್ಕೊಳ್ಳಕ್ಕೆ ನಂಗೆ ದಾರಿನೇ ತೋಚ್ದಂಗ ಆತು ಬುದ್ಧಿ. ಕೊನೆಗೆ ನನ್ನ ಮೈಯಿನ ಚರ್ಮ ಅಳದು ನಿಮಗೆ ಚಮ್ಮಾಳಿಗೆ ಮಾಡಿಕೊಡ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ನನ್ನ ಹೆಂಡ್ರಿಗೆ ಹೇಳಿದೆ. ಅದಕ್ಕೆ ಅವಳು ಮಾಹಿತಿ ಮಾತಾಡಿ ನನ್ನ ಕೈಯಿಂದನೇ ಪ್ರಾಣ ಹೋಗಂಗ ಆಗೋಯ್ತು ಬುದ್ಧಿ. ನಾನೇ ಅವಳ ಕೊಂದಾಕ್ಬಿಟ್ಟೆ ಬುದ್ಧಿ. ನಾನೇ ಕೊಂದಾಕ್ಬಿಟ್ಟೆ ಅವಳ. ಸಹೋದರ, ನಿನ್ನ ಅನುಪಸ್ಥಿತಿಯಲ್ಲಿ ನಾನು ಬೇಡವೆಂದರೂ ಕೆಲವೊಂದು ಬದಲಾವಣೆಗಳಾಗಿದೆ. ಮಹಾಪ್ರಭುಗಳಿಗೆ ವಂದನೆಗಳು.
ಬನ್ನಿ ಮಂತ್ರಿಗಳೇ, ನನ್ನ ಸಹೋದರನ ಹುಟ್ಟುಹಬ್ಬದ ತಯಾರಿ ಹೇಗೆ ನಡೆಯುತ್ತಿದೆ? ಬಹಳ ಅದ್ಧೂರಿಯಾಗಿ ನಡೆಯುತ್ತಿದೆ ಪ್ರಭು. ಅಮಾವಾಸ್ಯೆ ದಿನ ಮಾದಾರಿ ತಮಗಾಗಿ ಚಮ್ಮಾವಿಗಳನ್ನು ತರುತ್ತಿದ್ದಾನೆ. ಅಲ್ಲಿಂದ 3 ದಿನ ತಮ್ಮ ಸಹೋದರರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಹಾಗೂ ಆಟೋಟ ಸ್ಪರ್ಧೆ. ಕೊನೆಯ ದಿನ ಬಂಕಾಪಟ್ಟಣದ ತುಂಬೆಲ್ಲ ಅದ್ಧೂರಿಯಾಗಿ ಮೆರವಣಿಗೆಯನ್ನು ಮಾಡಲು ಎಲ್ಲ ತಯಾರಿ ಮಾಡಿಸಿದ್ದೇನೆ ಪ್ರಭು. ಭಲೆ ಮಂತ್ರಿಗಳೇ, ಭಲೆ. ಎಲ್ಲವೂ ನ ಭೂತೋ ನ ಭವಿಷ್ಯತಿ ಎಂಬಂತೆ ವಿಜೃಂಭಣೆಯಿಂದ ನಡೆಯಲಿ. ಅಪ್ಪಣೆ ಪ್ರಭು. ಜೊತೆಗೆ ಮತ್ತೊಂದು ಬಹುಮುಖ್ಯ ಕಾರ್ಯಕ್ರಮಕ್ಕೂ ವ್ಯವಸ್ಥೆ ಆಗಲಿ. ಹೇಳಿ ಪ್ರಭು. ಈ 3 ರಾತ್ರಿಗಳ ಉತ್ಸವದ ಕೊನೆಯಲ್ಲಿ ನಮ್ಮ ಸೆರೆಮನೆಯಲ್ಲಿರುವ ದೇವತೆಗಳನ್ನು ಸಾಮೂಹಿಕವಾಗಿ ಬಲಿ ಕೊಡಬೇಕು ಎನ್ನುವುದು ನಮ್ಮ ಇಚ್ಛೆ. ಅಯ್ಯೋ, ನಿಮ್ಮ ಅಭಿಪ್ರಾಯ? ಶಿವ 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 ಶಿವ, ಇಂಥ ಆಲೋಚನೆಗಳು ತಮಗೆಂದೂ ಬರಬಾರದು ಪ್ರಭು. ಇದು ಸರ್ವತಃ ಸಮರ್ಥನೀಯವಲ್ಲ. ಈ ಮುದುಕ ಇದನ್ನೇ ಹೇಳುತ್ತಾನೆ ಎಂದು ನಾನು ಮೊದಲೇ ಅಂದಾಜಿಸಿದ್ದೆ ಅಣ್ಣಾಜಿ. ಈತ ತಿನ್ನುವುದು ಶ್ರವಣ ಚಕ್ರವರ್ತಿಗಳ ಅನ್ನ, ಉಡುವುದು ಶ್ರವಣ ಚಕ್ರವರ್ತಿಗಳ ವಸ್ತ್ರ, ಇರುವುದು ಶ್ರವಣ ಚಕ್ರವರ್ತಿಗಳ ಆಸ್ಥಾನ. ಆದರೂ ದೇವತಾ ಪಕ್ಷಪಾತಿ, ಮಹಾದೈವ ಭಕ್ತ. ಸಾಮ್ರಾಜ್ಯದಲ್ಲಿ ಶಿವನಾಮಕ್ಕೆ ನಿಷೇಧವಿದ್ದರೂ ಈತನ ಬಾಯಲ್ಲಿ ಶಿವ ಶಿವ ಎಂಬ ಮಾತು ಬರುತ್ತದೆಯೇ ಹೊರತು ನಿಮ್ಮ ನಾಮಸ್ಮರಣೆ ಬರುವುದಿಲ್ಲ. ನಿಜ ಪ್ರಭು, ನಾನು ದೈವ ಭಕ್ತನೆಂಬುದು ನಿಜ. ಆದರೆ ದೈವ ಪಕ್ಷಪಾತಿಯಲ್ಲ. ನಾನು ಸತ್ಯ ಧರ್ಮಗಳ ಪಕ್ಷಪಾತಿ ಪ್ರಭು. ಅರಮನೆ ಋಣಕ್ಕಾಗಿ ನಾನು ನಿಸ್ವಾರ್ಥದಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ. ನನ್ನ ನಿಷ್ಠೆಯಲ್ಲಿ ಸಂಶಯವಿದ್ದರೆ ನೀವು ಕೊಡುವ ಯಾವ ಶಿಕ್ಷೆಯನ್ನು ಅನುಭವಿಸಲು ನಾನು ಸಿದ್ಧನಿದ್ದೇನೆ ಪ್ರಭು. ಅಲ್ಲದೆ ತಾವು ಇಚ್ಛಿಸಿದರೆ ಈ ಪದವಿ ತ್ಯಾಗಕ್ಕೂ ಸಿದ್ಧನಿದ್ದೇನೆ ಪ್ರಭು. ಸಾವಧಾನ ಮಂತ್ರಿಗಳೇ, ನಿಮ್ಮ ಮೇಲೆ ನಮಗೆ ಅಪಾರವಾದ ಗೌರವವಿದೆ. ನಮ್ಮ ಪಿತಾಶ್ರೀಯವರ ಕಾಲದಿಂದಲೂ ನಮ್ಮ ರಾಜ್ಯದ ಆಗು ಹೋಗುಗಳಲ್ಲಿ ಭಾಗಿಯಾದವರು ನೀವು. ನಾವು ತಪಸ್ಸಿಗೆ ಹೋದಾಗ ದಕ್ಷತೆಯಿಂದ ಆಡಳಿತವನ್ನು ನಡೆಸಿದವರು ನೀವು. ನಿಮ್ಮ ಸಲಹೆಗಳಿಗೆ ಮಾನ್ಯವಿದೆ. ಅದೇ ರೀತಿ ನಮ್ಮ ಸಲಹೆಗಳನ್ನು ಹಗುರವಾಗಿ ಪರಿಗಣಿಸಬಾರದು. ಕ್ಷಮಿಸಿ ಪ್ರಭು. ತಮ್ಮ ಸಲಹೆಗಳನ್ನು ಅಗೌರವಿಸುವ ಯಾವ ದುರುದ್ದೇಶವೂ ನನಗಿಲ್ಲ. ರಾಜಾಜ್ಞೆಯನ್ನು ಪಾಲಿಸುವುದಷ್ಟೇ ನನ್ನ ಕರ್ತವ್ಯ. ಆದರೆ ಒಬ್ಬ ಮಂತ್ರಿಯಾಗಿ ತಮ್ಮ ಸಲಹೆ ಸೂಚನೆಗಳು ಅನುಚಿತವಾಗಿದ್ದಲ್ಲಿ ಅದನ್ನು ಮರುಪರಿಶೀಲಿಸಲು ನಾನು ಮನವಿ ಮಾಡುವುದು ನನ್ನ ಧರ್ಮ ಪ್ರಭು. ದೇವತೆಗಳನ್ನು ಸಂಹರಿಸಲು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಅವರು ನಮ್ಮ ಸೆರೆಯಲ್ಲಿದ್ದುಕೊಂಡೇ ನಮ್ಮ ವಿರುದ್ಧವೇ ಪಿತೂರಿ ನಡೆಸುತ್ತಿದ್ದಾರೆ. ನೋಡಿಕೊಂಡು ಸುಮ್ಮನಿರಬೇಕೆ? ಸುಮ್ಮನಿರಿ ಎಂದು ನಾನೆಲ್ಲಿ ಹೇಳಿದೆ ಸೇನಾಧಿಪತಿಗಳೇ? ದೇವತೆಗಳನ್ನು ಸಂಹರಿಸಲು ಸಾಧ್ಯವಿಲ್ಲ ಎಂಬುದಷ್ಟೇ ನನ್ನ ಸಲಹೆ. ಸಮುದ್ರ ಮಥನದ ಕಾಲದಲ್ಲಿ ದೇವತೆಗಳು ಅಮೃತವನ್ನು ಕುಡಿದಿದ್ದಾರೆ. ಅವರಿಗೆ ಸಾವಿಲ್ಲ. ಅವರು ಅಮರರು ಎಂಬುದನ್ನು ಮರೆತು ನೀವು ಸಂಹಾರಕ್ಕೆ ಮುಹೂರ್ತವಿಟ್ಟರೆ ತಮಗೆ ಅವಮಾನವಾಗುವುದಿಲ್ಲವೇ ಪ್ರಭು? ಪ್ರಜೆಗಳ ಮುಂದೆ ಪ್ರಭುಗಳು ನಗೆಪಾಟಲಿಗೆ ಈಡಾಗುವುದಿಲ್ಲವೇ? ಪ್ರಭುತ್ವದ ಬಗ್ಗೆ ಜನರಲ್ಲಿ ನಂಬಿಕೆ ಭಯ ಉಳಿಯುವುದೇ ಪ್ರಭು? ಒಬ್ಬ ಮಂತ್ರಿಯಾಗಿ ಪ್ರಭುಗಳ ಗೌರವವನ್ನು ಕಾಪಾಡುವುದು ನನ್ನ ಧರ್ಮ ಎಂದು ಭಾವಿಸಿದ್ದೇನೆ. ನಾನು ದೇವತೆಗಳ ಸಂಹಾರ ಬೇಡವೆಂದನೇ ಹೊರತು ದೇವತೆಗಳ ಪಕ್ಷಪಾತದಿಂದಲ್ಲ. ನಿಮ್ಮ ಎಚ್ಚರಿಕೆ ನಮಗೆ ಅರ್ಥವಾಯಿತು ಮಂತ್ರಿಗಳೇ. ನಿಮ್ಮ ಅನುಭವದ ಬಗ್ಗೆ ನಮಗೆ ಗೌರವವಿದೆ. ಆ ದುಷ್ಟ ದೇವತೆಗಳು ದಾನವ ಕುಲವನ್ನು ವಂಚಿಸಿ ಅಮೃತವನ್ನು ಕುಡಿದು
ಅಮರತ್ವವನ್ನು ಪಡೆದಿರುವುದು ನಿಜ. ಅವರಿಗೆ ಸಾವಿಲ್ಲ ಎಂಬುವುದು ನಿಜ. ಆದರೆ ಅವರನ್ನು ಸುಮ್ಮನೆ ಬಿಡಬಾರದು. ಸಾರ್ವಜನಿಕವಾಗಿ ಅವರನ್ನು ಅವಮಾನಿಸಬೇಕು. ದೇವತೆಗಳಿಗಿಂತ ಈ ಶ್ರವಣ ಚಕ್ರವರ್ತಿಯೇ ಶ್ರೇಷ್ಠ ಎಂಬುವ ಭಾವನೆ ಅವರ ಮನದಲ್ಲಿ ಮೂಡಬೇಕು. ಅದಕ್ಕೊಂದು ಸಲಹೆ ಕೊಡಿ ಮಂತ್ರಿಗಳೇ. ಅಣ್ಣಾಜಿ, ಅದಕ್ಕೊಂದು ಉಪಾಯವಿದೆ. ಹೇಗೋ ಮಾದಾರಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಪಾದಗಳಿಗೆ ಪಾದರಕ್ಷೆಗಳನ್ನು ಮಾಡುತ್ತಿರುತ್ತಿದ್ದಾನೆ. ಆ ಪಾದರಕ್ಷೆಗಳನ್ನು ಮೆಟ್ಟಿ ದೇವತೆಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಅವರೆದೆಯ ಮೇಲೆ ನಡೆದು ಸಿಂಹಾಸನವೇರಬೇಕು. ಭಲೆ ಸಹೋದರ, ಭಲೆ. ಒಳ್ಳೆ ಸಲಹೆಯನ್ನು ನೀಡಿದೆ. ಆ ದೇವತೆಗಳನ್ನು ಅವಮಾನಿಸಿ ಅವರ ಮೇಲಿನ ನಂಬಿಕೆಯನ್ನು ನಾಶ ಮಾಡಲು ಇದಕ್ಕಿಂತ ಉತ್ತಮ ಉಪಾಯ ಇನ್ನೊಂದು ಸಿಗುವುದಿಲ್ಲ. ಆದರೆ ಪ್ರಭು. ಬೇಡ ಮಂತ್ರಿಗಳೇ, ನಿಮ್ಮ ಸಲಹೆ ಅಗತ್ಯ ನನಗಿಲ್ಲ. ಊರು ಮುಂದಿನ ಉಟ್ಟರೆ ಕಲ್ಲಿನ ಮೇಲೆ ಮೆಟ್ಟನ್ನು ಮೆಟ್ಟುವುದೊಂದು ಹೇಗೂ ನಿರ್ಧಾರ ಮಾಡಾಗಿದೆ. ನಾನು ಇಡುವ ಮೊದಲನೇ ಹೆಜ್ಜೆ ಆ ದೇವೇಂದ್ರನ ಎದೆ ಆಗಿರಬೇಕು. ಸರಿಯಾಗಿ ಹೇಳಿದಿರ ಅಣ್ಣಾಜಿ. ಅಂದು ಪ್ರಜೆಗಳೆಲ್ಲ ಅಲ್ಲಿ ಸೇರಿರಲಿ. ದೇವತೆಗಳು ಎದೆಹಾಸಿ ಮಲಗಿರಲಿ. ಆ ಎದೆಗಳ ಮೇಲೆ ನಮ್ಮ ಪಾದಗಳ ಮೆರವಣಿಗೆ ಸಾಗಲಿ. ಇದೇ ನಮ್ಮ ಇಚ್ಛೆ, ಇದೇ ರಾಜಾಜ್ಞೆ. ಕಲ್ಯಾಣಿ! ಯಾರು ಯಾರು? ಅವಳ ಆಸೆ ಪಟ್ಟಂಗೆ ಅವಳ ಚರ್ಮದಿಂದನೇ ಚಮ್ಮಾಳಿಗೆ ಮಾಡಿವಿನಿ ಬುದ್ಧಿ, ಚಮ್ಮಾಳಿಗೆ ಮಾಡಿವಿನಿ. ಯಾಕಪ್ಪ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಿದೀಯಾ? ನಾನು 7 ಮಲೆ ಸುತ್ತಿ ಬಂದವನು, 7 ಕೆರೆ ನೀರು ಕುಡ್ದವನು, ಹೆಣ್ಣೇಳು ಕೋಟಿ ಗಂಡೇಳು ಕೋಟಿ ನೋಡಿ ಬಂದವನು. ಮನೆ ಒಳಗ ಮಡ್ದಿ ಮಾಡ್ಕೊಂಡು ಸುಳ್ಳು ಮಾತಾಡಬೇಡ ಕಣಪ್ಪ. ಬಾಯಿ ತುಂಬ ಹೆಸರಿಟ್ಟು ನಿನ್ನ ಮಡ್ದಿನ ಕರಿಯಪ್ಪ. ಅವಳು ಓಡೋಡ್ತಾಳೆ, ಓಡೋಡಿ ಬರ್ತಾಳೆ. ಅಯ್ಯೋ ಯಾವ ಬಾಯಿಂದ ಕೂಗ್ಲಿ ಬುದ್ಧಿ? ನಾನೇ ನನ್ನ ಕೈಯಾರ ಕೊಂದ್ಬಿಟ್ಟಿವ್ನಿ. ಈಗ ಬಾ ಅಂತ ಕೂಗಿದ್ರೆ ಎಲ್ಲಿಂದ ಬಂದಳು ಬುದ್ಧಿ? ನಿನ್ನ ಸತ್ಯದ ಗರ್ಭದಿಂದ ಬರಬಹುದು ಕಂದ. ನೀನು ನಂಬಿದ ಆ ಶಿವನ ದಯೆಯಿಂದ ಬರಬಹುದು. ಈ ಮಾಯಕಾರನ ಮಾಯೆಯಿಂದಲೂ ಬರಬಹುದು. ಕರೆದು ನೋಡು ಕಂದ.
ಸಂಕಣೆ ಸಂಕಣೆ ಎಲ್ಲಿದ್ಯಾ ಸಂಕಣೆ? ಬಂದೆ ಒಡೆಯ. ಬೇಗನೆ ಬಾ, ಎಷ್ಟೊತ್ತು ಕಾಯೋದು ನಿನ್ನ? ಯಾನ ಒಡೆಯ, ನಾನು ಒಂದಲ್ಲ 3 ಮಕ್ಳನ್ನ ನೋಡ್ಕೋಬೇಕು. ಅದ್ ಯಾಕೆ ಹಿಂಗ್ ಆಡಿರಿ? ಏನ್ ಸಂಕಣೆ ಇದು? ನಾನೇನು ನಿಂಗೆ ಸಂತೋಷ ಸುದ್ದಿ ಹೇಳ್ಬೇಕು ಅಂದ್ರೆ ನೀನ್ ಕೇಳಕ್ಕೆ ಇಲ್ಲ ಅಂತೀಯಾ? ಒಡೆಯ, ನಿಮ್ ಸಂತೋಷನ ಬೇಡ ಅನ್ನೆ, ಆದ್ರೆ ನನ್ ಕಷ್ಟನ ಕೇಳೋರು ಯಾರು? ನೀವಾದ್ರ ಹೊರಗೆ ಹೋಗಿ ಸುತ್ತಾಡ್ಕೊಂಡು ಬಂದಿರಿ, ಆದ್ರೆ ನಾನು ಮನೆಯಾಗೆ ಇದ್ದು ಮಕ್ಳನ್ನ ನೋಡ್ಕೊಂಡು ಹಿಟ್ಟು ಸೊಪ್ಪು ಮಾಡಬೇಕು. ಬಾ ಸಂಕಣೆ, ನೀನು ನಿನ್ನ ಹಿಟ್ಟು ಸೊಪ್ಪು ಯಾರಿಗೆ ಬೇಕೇಳು? ನನ್ನ ಮಕ್ಳ ಮುಖ ನೋಡಿದ್ರೆ ನನಗೆ ಹೊಟ್ಟೆನೇ ತುಂಬೋಯ್ತದೆ. ನಾನು ನಿಂಗೊಂದು ಸಂತೋಷ ಸುದ್ದಿ ತಂದೀವ್ನಿ. ಏನ್ ಒಡೆಯ, ಅದನ್ನ ಒಳಗ್ ಬಂದು ಹೇಳ್ಬಾರ್ದಾ? ಮಕ್ಳು ತಗ ಬೇರೆ ಯಾರು ಇಲ್ಲ. ಸುಮ್ಕೆ ಒಳಕ್ ಹೋಗಕ್ಕೆ ಎಲ್ಲಿ ಬಿಡ್ತೀಯ ಹೇಳು? ಕೈ ತೊಳಿ, ಕಾಲ್ ತೊಳಿ, ಸ್ನಾನ ಮಾಡ್ಕೋ, ದೃಷ್ಟಿ ಆಯ್ತದೆ ಅಂತ ನನ್ನ ತಲೆನೇ ಕೆಡ್ಸ್ಬಿಡ್ತೀಯ. ಅಲ್ಲಿ ತನಕ ಕಾಯೋ ತಾಳ್ಮೆ ನನಗಿಲ್ಲ. ನಿನಗೊಂದು ಸಂತೋಷ ಸುದ್ದಿ ತಂದೀವ್ನಿ. ಏನ್ ಗೊತ್ತಾ? ನಾನೀಗ ಎಲ್ಲೋಗಿದ್ದೆ ಗೊತ್ತಾ? ಎಲ್ಗೋಗಿದ್ರಿ ಒಡೆಯ? 6 ಊರಿನ ಪೋಡಿನ ಪಂಡಿತರ ಹತ್ರ ಹೋಗಿದ್ದೆ. ಯಾಕೆ ಹೋಗಿದ್ರಿ? ಯಾಕೆಂದ್ರೆ ನಾನು ಇನ್ನೊಂದ್ಕಿತ ಲಗ್ನ ಆಗಕ್ ಹೊಂತೀವ್ನಿ, ಅದಕ್ಕೆ ಮುಹೂರ್ತ ನೋಡಕ್ ಹೋಗಿದ್ದೆ. ಅಯ್ಯೋ ಪೆದ್ದಣ್ಣೆ, ಅದ್ಯಾವ್ರ ದಯಿಂದ ನಾವು ಮುತ್ನಂತ 3 ಮಕ್ಳನ್ನ ಪಡ್ಕೊಂಡಿದ್ದೀವಿ. ಈಗ ಮಕ್ಳು ಹುಟ್ಟಾತು, ಸೂತ್ಕ ಕಳಿಬೇಕು. ಹುಟ್ಟಿದ ನಕ್ಷತ್ರ ನೋಡಿ ಒಂದೊಳ್ಳೆ ಹೆಸರು ಇಡಬೇಕು. ಅದಕ್ಕೆ ಒಂದು ಒಳ್ಳೆ ದಿನಗಳಿಗೆ ನೋಡಿ ಹೇಳಿ ಸ್ವಾಮಿ ಅಂತ ಗೊತ್ತು ಮಾಡ್ಕೊಂಡು ಬಂದೀವ್ನಿ. ಸಂಕಣೆ, ಯಾಕೆ ಹಿಂಗೆ ನಿಂತಿದ್ಯಾ? ನಿನಗಿದು ಇಷ್ಟ ಆಗ್ಲಿಲ್ವಾ? ಹಂಗೇನೂ ಇಲ್ಲ ಒಡೆಯ, ಇಷ್ಟ ಆಯ್ತು. ಆದ್ರ ಇದಕ್ಕೆ ಯಾಕೆ ಇಷ್ಟೊಂದು ಅವಸರ ಅಂತೀನಿ. ಅಯ್ಯ ಸಂಕಣೆ, ನೀ ಚೆನ್ನಾಗಿ ಹೇಳ್ದೆ ಬಿಡು. ಅಲ್ಲ, ನೆಟ್ಟು ಗಿಡ ಹಸಿರು ಬಿಡದೆ ಇರ್ತದ? ಹುಟ್ಟಿದ ಮನ್ಸಂಗೆ ಒಂದು ಹೆಸರು ಇಡ್ದಾಯ್ತದ? ಇವತ್ತಲ್ಲ ನಾಳೆ ಒಂದು ಹೆಸರು ಇಡ್ಲೇಬೇಕು. ಆ ಕೆಲಸನ ನಾನು ಇವತ್ತೇ ಮಾಡ್ಬಂದೆ. ಇಲ್ಲ ಒಡೆಯ, ಇಲ್ಲ, ಅದ್ಯಾವತ್ತೂ ಆಗಕ್ಕಿಲ್ಲ. ಏನ್ ಹೇಳ್ತಿದ್ಯಾ ಸಂಕಣೆ? ಏನಾಗಕ್ಕಿಲ್ಲ? ಏನ್ ನಿನ್ ಮಾತಿನ ಅರ್ಥ? ನೀಲೇಗೌಡನ ಮಕ್ಕಳಿಗೆ ಹೆಸರಿಡೋದು ಬೇಡವೋ? ಅಲ್ಲ, ಈ ನೀಲೇಗೌಡನ ವಂಶದ ಹೆಸರೇ ಹೇಳೋದು ಬೇಡವೋ? ಏನ್ ಮಾತಾಡ್ತಿದ್ಯಾ ನೀನು? ಹುಟ್ಟೋಕ್ ಮುಂಚೆನೆ ಹೆಸರೋತ್ ಮಕ್ಕಳಿಗೆ ಇನ್ಯಾವ ಹೆಸರು ಇಡ್ತೀಯ ಒಡೆಯ? ಹುಟ್ಟೋಕ್ ಮುಂಚೆನೆ ಹೆಸರ? ಯಾರ ಹೆಸರಿಟ್ಟೋರು? ಏನ್ ಹೇಳ್ತಿದ್ಯಾ ಸಂಕಣೆ? ಸರಿಯಾಗಿ ಹೇಳೋ. ಒಡೆಯ, ನಾ ಹೇಳೋ ಮಾತನ್ನ ಹೊಸಿ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಾವು ಮಕ್ಕಳನ್ನ ಪಡೆದಿರೋ ದಿಟಾನೆ, ಆದ್ರೆ ಎಲ್ಲ ತಂದೆ ತಾಯಂಗೆ ನಾವು ಆ ಭಾಗ್ಯನ ಪಡ್ಕೊಂಡು ಬಂದಿಲ್ಲ ಒಡೆಯ. ಸಂಕಣೆ, ಈ ತರ ಹೋಗ್ತಾಗಿ ಮಾತಾಡಿದ್ರೆ ನನ್ನ ಪಾಪ ನೆತ್ತಿಗೆ ಇರುತ್ತೆ. ಆಟ ಮಾತುಕತೆ ಎಲ್ಲ ಮೊದ್ಲಂಗೆ ಇಲ್ಲ. ಮಕ್ಕಳಾದ್ಮೇಲೆ ಎಲ್ಲಾನು ಬದಲಾಗೈತೆ. ಮಕ್ಕಳು ವಿಚಾರ ಮಾತಾಡಿದ್ರೆ ಎಕ್ಕಿಲ್ದಂಗೆ ಮಾತಾಡ್ತೀಯ. ಅಪರೂಪಕ್ಕೆ ಹುಟ್ಟಿದ ಮಕ್ಕಳಿಗೆ ಪ್ರೀತಿ ಕೊಡೋಕ್ಕೂ ಬಿಡಕ್ಕಿಲ್ಲ. ಹಟ್ಟಿ ತುಂಬಾ ಐಶ್ವರ್ಯ ತುಂಬ ಐತೆ. ಮಕ್ಕಳನ್ನ ಅಪ್ಪಿ ಮುದ್ದಾಡೋಣ ಅಂದ್ರೆ ಹದ್ಕಂಡು ಕೋಳಿ ಅಂತೆ ಆವರಿಸ್ಕೊಳ್ತೀಯ. ಏನಾಗಿದೆ ನಿಂಗೆ? ಹೇಳ್ತೀನಿ ಒಡೆಯ, ಹೇಳ್ತೀನಿ. ಈ ದಿನ ನನ್ನ ಮನಸ್ಸಿನಾಗೆ ಆ ವಿಷಯನ ಬಚ್ಚಿಟ್ಟಿದ್ದೆ. ಹಂಗೆ ಮಾಡಿದ್ಕೆ ನನಗೆ ಕ್ಷಮಿಸ್ಬಿಡಿ. ಸಂಕಣೆ, ನಿನ್ ಕ್ಷಮೆ ಮಾತು ಅತ್ಲಾಗಿರ್ಲಿ. ಮೊದ್ಲು ಅದೇನು ಅಂತ ಹೇಳೋ. ಒಡೆಯ, ಹಾಲು ಕೊಡೋ ಆಕಳಿಗೆ ಹುಲ್ಲು ನೀರು ಕೊಡಕ್ಕಿಲ್ವಾ? ಬೆಲೆ ಕೊಡೋ ಭೂಮಿ ತಾಯಿಗೆ ನೀರು ಗೊಬ್ಬರ ಕೊಡಕ್ಕಿಲ್ವಾ? ಹಂಗೆಯ ಪಡೆದ ಕಾರ್ಯಕ್ಕೆ ಪ್ರತಿಯಾಗಿ ಕೊಡ್ಬೇಕಾದ್ದು ನೀತಿವಂತರ ನಿಯಮ ಅಲ್ವಾ ಒಡೆಯ? ಸಂಕಣೆ, ಅಲ್ಲ ಈಗ ಈ ಮಾತೆಲ್ಲ ಯಾಕೆ?
ನಾನು ಕೇಳೋ ಪ್ರಶ್ನೆಗೂ ನೀನು ಹೇಳೋ ಉತ್ತರಕ್ಕೂ ಸಂಬಂಧ ಏನೋ? ಸಂಬಂಧ ಐತೆ ಒಡೆಯ. ಅವತ್ತು ನೀವು ಹೆಜ್ಜೆನ ಮೇಲೆ ಹೆಜ್ಜೆನ ಬ್ಯಾಟೆಗಂತ ಹೋದ್ರಿ. ಆ ಸಮಯದಾಗೆ ನನ್ನ ಮಾದೇಶ್ವರ ನನ್ನ ಹಟ್ಟಿ ಬಾಗ್ಲಿಗೆ ಬಂದರು. ನನಗೆ ಸಿರಿ ಸಂಪತ್ನೆಲ್ಲ ಕೊಟ್ಟರು. ಆಗ ನಾನು ಸ್ವಾಮಿ ನನಗೆ ಮಕ್ಳು ಫಲ್ವ ಕೊಡಿ ತಂದೆ ಅಂತ ಬೇಡ್ಕೊಂಡೆ. ಅದಕ್ಕವರು ಬ್ರಹ್ಮ ಬರೀದಿರೋ ಹಣೆ ಬರಹನ ನಾನು ಎಲ್ಲಿಂದ ಕೊಡ್ಲವ ಅಂತ ಹೇಳಿದ್ರು. ಕೊನೆಗೆ ಕರುಣಾಮೂರ್ತಿ ಆದ ನನ್ನ ಭಗವಂತ ಏನು ಹೇಳಿದ್ರು ಗೊತ್ತಾ ಒಡೆಯ? ನಾನು ನಿನಗೆ ಮಕ್ಳು ಫಲ್ವ ಕೊಟ್ರೆ ನೀನು ನನಗೇನು ಕೊಡ್ತೀಯ ತಾಯಿ ಅಂತ ಕೇಳಿದ್ರು. ನಾನು ಹೊರಬಾರ್ದು ಹರಕೆನೆಲ್ಲ ಕಟ್ಕೊಂಡೆ. ಆದರೆ ನನ್ನಪ್ಪ ಯಾವುದಕ್ಕೂ ಒಪ್ಪೇ ಇಲ್ಲ. ಕಡೆಗೆ ನಾನು ಕಟ್ಟಿದ ಹರಕೆಗೆ ಮೆಚ್ಚಿ ನನ್ನಪ್ಪ ನನಗೆ ಮಕ್ಳು ಫಲ್ವ ಕೊಟ್ಟ. ಏನು ಹರಕೆ ಕಟ್ಕೊಂಡೆ ನೀನು? ನನ್ನ ಅಪ್ಪನ ಮನೆ ಮಾದೇವ ನನಗೆ ಬಂಜೆ ಅನ್ನೋ ಪಟ್ಟದಿಂದ ಮುಕ್ತಿಗೊಳಿಸಿದ್ರೆ ನಾ ಹೆತ್ ಮಕ್ಕಳನ್ನ ನಿನ್ ಜೋಳಿಗೆಗೆ ದಾನವಾಗಿ ಕೊಡ್ತೀನಿ ಅಂತ ಬಲ್ಗೈ ಮುಟ್ಟಿ ಭಾಸೆ ಕೊಟ್ಟೆ. ಕಡ್ದು ನೋಡು ಕಂದ. ಕಲ್ಯಾಣಿ ಬಾ ಬಾ ಕಲ್ಯಾಣಿ. ಏಳು ಬೆಟ್ಟ ಹತ್ತಿ 7 ಬೆಟ್ಟ ಇಳಿದು ಮಾಯ್ಕಾರ್ ಮಾದಪ್ಪ ಮನೇಲಿ ಬಂದು ಕೂತವ್ರೆ. ಅವ್ರಿಗೆ ಚಮ್ಮಾಳಿಗೆ ಕೊಡಬೇಕು. ಬಾ ಕಲ್ಯಾಣಿ ಕಲ್ಯಾಣಿ ಬಾ ಬಾ.